स्मिथ जुड़ाने का लाइव चालू करें, उसके बारे में लाइव बंद करें। क्या आओ तुम वहाँ थे हैं? आया ಶ್ರೀರಾಮ್ 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 ಧನ್ಯವಾದ. ಈ ಒಂದು ಬಿಜಾಪುರ ಜಿಲ್ಲೆ ನಾವು ನೋಡ್ತೇವೆ, ಎಲ್ಲ ಸಮಾಜದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಎಲ್ಲ ಧರ್ಮದವ್ರು ಯಾವ ರೀತಿ ಅದೀವಿ ಅಂದ್ರೆ ಸಾಕಷ್ಟು ಕಡೆ ಉದಾಹರಣೆಗಳು ನಾವು ನೋಡಿದ್ದೀವಿ. ಇವತ್ತು ನಾವು ತಿಕೋಟಾದಲ್ಲಿ ನೋಡ್ತೇವೆ, ಅಲ್ಲಿ ಹಾಜಿ ಸಾಬ್ ಬಡ್ಕಲ್ ಸಾಬ್ ದರ್ಗಾಗೆ ಇವತ್ತು ಅಲ್ಲಿ ಹಿಂದೂಗಳ ಮನೆಯಿಂದ ಇವತ್ತು ಮಾದ್ಲಿ ನೈವೇದ್ಯ ಹೋಗ್ತದೆ. ಇಲ್ಲಿ ಅಮೋಘ ಸಿದ್ದೇವ್ರಿಗೆ ನಾವು ಮೊನ್ನೆ ಹೋಗಿದ್ದೆ, ನೋಡ್ತಾ ಇದ್ದೆ, ಅಲ್ಲಿ ಅರ್ಕೇರಿ ಗ್ರಾಮದ ಮುಸ್ಲಿಂ ಸಮಾಜದವ್ರು, ಅಲ್ಲಿ ಪೀರ್ ಪಟೇಲ್ ಅಂತ ಹೇಳಿ ಆ ಗ್ರಾಮದವ್ರು, ಅವರೆಲ್ಲ ಅವ್ರ ಮನೆತನದವರು, ಮೊದಲಿಂದ ಅವ್ರ ತಂದೆಯವರು, ಅವ್ರ ಅಜ್ಜರಿಂದ ಕೂಡ ಅಮೋಘ ಸಿದ್ಧ ದೇವರಿಗೆ ನಡ್ಕೊಂತಾರೆ. ಇಲ್ಲಿ ನಾವು ನಮ್ಮ ಸಂಗಮನಾಥ್ ಉಪ್ಪಲ್ದಿನಿಯಲ್ಲಿ ನೋಡ್ತೇವೆ, ಅಲ್ಲಿ ಎಲ್ಲ ಒಂದು ದೊಡ್ಡ ಜಾತ್ರೆ ಮಾಡ್ತಾರೆ. ಅಲ್ಲಿ ಹಿಂದೂ ಮುಸ್ಲಿಂ ಸಮಾಜದವ್ರು ಎಲ್ಲ ಸೇರಿ ಇವತ್ತದ್ದು ಜಾತ್ರೆಯನ್ನು ಮಾಡ್ತಾರೆ. ಬಹಳಷ್ಟು ಕಡೆ ಇವತ್ತು ತಿಗಣಿ ಬಿದ್ರಿಯಲ್ಲಿ ಈಗ ತಾನೇ ಬಂದಂತ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ರೀತಿ ನಾವೆಲ್ಲ ಅಣ್ಣ ತಮ್ಮರಂಗೆ ಒಂದು ಬಾಳ ಮಾಡ್ತಾ ಇದ್ದೇವೆ. ರಾಜಕೀಯವಾಗಿ ಲಾಭ ಪಡೆಯಲಿ ನಮ್ಮೊಳಗಡೆ ಜಗಳವನ್ನು ಹಚ್ಚಿ ಲಾಭ ಪಡೆಯೋಕ್ಕೆ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಯಾರೂ ಕೂಡ ನಾವು ಅದನ್ನ ಒಪ್ಪುವುದಿಲ್ಲ ಮತ್ತು ಅದಕ್ಕೆ ಬಹಿಷ್ಕಾರ ಹಾಕ್ತೇವೆ. ನಾವು ಇವತ್ತು ಇನ್ನೊಂದು ಮಾತನ್ನು ಹೇಳ್ತೀವಿ, ನಾವು ಸಬ್ಕಾ ಮಾಲೀಕ್ ಏಕ್ ಹೈ ಅಂತ. ಹಿಂದೂ ದೇವ್ರು ಇರ್ಬೋದು, ಮುಸ್ಲಿಂ ದೇವ್ರು ಇರ್ಬೋದು, ಕ್ರೈಸ್ತ ದೇವ್ರು ಇರ್ಬೋದು, ಅಥವಾ ಸಿಖ್ ದೇವರು, ಎಲ್ಲ ದೇವರನ್ನು ನಾವು ನಡ್ಕೋತೇವೆ. ಸಮಾನವಾಗಿ ನಾವು ಆ ದೇವರ ಭಕ್ತಿ ಪೂರ್ವಕವಾಗಿ ನಾವು ನಡ್ಕೋತೇವೆ. ಸೊ ಇದಕ್ಕೆ ನಮ್ಮ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದನ್ನು ನಾವು ಖಂಡಿಸ್ತೇವೆ. ಅವರು ಯಾವುದೇ ರೀತಿ ಈ ರೀತಿ ಮುಂದೆ ಈ ದೇವರ ಬಗ್ಗೆ ಅಥವಾ ಯಾವುದರ ಕೋಮದ ಬಗ್ಗೆ, ಒಬ್ಬ ಸಮಾಜದ ಬಗ್ಗೆ ಅವರು ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ಮುಂದೆ ನಾವು ಯಾವುದೇ ರೀತಿ ಅವರು ಈ ತರ ಹೇಳಿಕೆ ಹೇಳಿದ್ರೆ ನಾವು ಸಹಿಸುವುದಿಲ್ಲ ಅನ್ನುವ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಈ ಪಹಲ್ಗಾಮ್ದಲ್ಲಿ ಇವತ್ತಾದಂಥ ಕಾಶ್ಮೀರದಲ್ಲಿ ಸುಮಾರು 26 ಅಮಾಯಕರನ್ನ ಇವತ್ತೇನು ಈ ಉಗ್ರಗಾಮಿಗಳು ಹತ್ಯೆಯನ್ನು ಮಾಡಿದ್ದಾರೆ, ಅದನ್ನು ಕೂಡ ನಾವು ಖಂಡಿಸ್ತೇವೆ. ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ. ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ, ಇವತ್ತು ನಾವು ನೀರು ಕೊಡೋದನ್ನು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂದ್ ಮಾಡಿ ಅವತರ ಪಾಕಿಸ್ತಾನ ಜೊತೆಗೆ ನಾವು ವ್ಯವಹಾರಗಳನ್ನ ಇವತ್ತು ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಬರೋ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನ ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಈ ಅಮಾಯಕರನ್ನ ಹತ್ಯೆಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸ್ಲಂತ ಹೇಳಿ ನಾವೆಲ್ಲರೂ ಈಗಾಗಲೇ ನಮ್ಮ ತನ್ವೀರ್ ಪಿರಾಜ್ ಸಾಹೇಬರು ಒಂದು 2 ನಿಮಿಷ ನಾವು ಮೌನ ಕೂಡ ಆಚರಿಸಿದ್ವಿ. ಅವರು ಕೂಡ ಹೇಳಿದ್ರು, ಸ್ಪಷ್ಟ ಮಾಡಿದ್ರು, ನಾವು ಯಾವುದೇ ರೀತಿ ಇಂಥ ಘಟನೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿ. ಅಲ್ಲಿ ಅವತ್ತು ನಾವು ನೋಡಿದ್ದೀವಿ, ಇವತ್ತು ಒಬ್ಬ ಮುಸ್ಲಿಂ ಯುವಕ ಒಬ್ಬ ಮಗುವನ್ನ ಈ ಒಂದು
ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಮಾರು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬಂದು ಅವನ ಜೀವವನ್ನು ರಕ್ಷಣೆ ಮಾಡಿದ್ದಾನೆ. ಅದಷ್ಟೇ ಅಲ್ಲ, ಇನ್ನೊಬ್ಬರು ಅವ್ರೇನು ಫೈರಿಂಗ್ ಮಾಡೋ ಹೊತ್ತಿನಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನನ್ನು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು, ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ, ಸೈಯದ್ ಹುಸೇನ್. ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ, ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವ್ರು ಇದನ್ನ ವಿರೋಧವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಒಂದು ಅತಿ ಹೀನಾಯವಾದ ಕೃತ್ಯ. ಮುಂದೆ ಬರು ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡೆದಂಗೆ ನಾವು ನೀವು ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ. ಈ ರೀತಿ ಘಟನೆ ಆಗದಂಗೆ ನಮ್ಮ ಕೇಂದ್ರ ಸರ್ಕಾರ ಏನು ಇವತ್ತು ನಿಲುವನ್ನು ತಗೋತದೆ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ, ಸರ್ಕಾರದ ಜೊತೆಗಿದ್ದೇವೆ ಅಂತ ಮತ್ತೊಮ್ಮೆ ಹೇಳುತ್ತಾ ನಾನೊಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. करता हूं जो दरमियान में आप हजरात अपने जोश जज्बे का इजहार कर रहे हैं, बिल्कुल करना है, जरूर करेंगे। आप सब मिलकर मेरे साथ नारे तकबीर और नारे रिसालत की सदाएं बुलंद करें। आप अपने तौर पर किसी तरह की कोई कार्रवाई न करें। बीच में मेरे नौजवानों से गुजारिश कर रहा हूं, जिम्मेदारों से मैं गुजारिश कर रहा हूं, मैं आप सबसे गुजारिश कर रहा हूं, आप इधर देखिए, इधर तवज्जो कीजिए, ऐसे नहीं, और जोर से नारे तकबीर, नारे रिसालत, नारे रिसालत, शाने मुस्तफा जाने रहमत, शाने मुस्तफा जाने रहमत, शाने मुस्तफा जाने रहमत। मकामी एमएलए नारे तकबीर, नारे रिसालत, या रसूल अल्लाह। मिल्लत के नौजवानों से आप प्ले कार्ड से लेकर के इधर तवज्जो कीजिए। ತುಂಬಾ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಏನು ಅವರನ್ನು ನಾವು ಎಲ್ಲರೂ ಕೂಡ ದೇವರು ಅಂತ ಹೇಳಿ ಕಾಣ್ತೇವೆ, ದೇವರ ಸ್ವರೂಪದಲ್ಲಿ ಅವರನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ಅಂದ ಮೊಹಮ್ಮದ್ ಪೈಗಂಬರ್ ಅವರ ವ್ಯಕ್ತಿತ್ವಕ್ಕೆ ಘಾಸಿ ಆಗುವ ರೀತಿಯಲ್ಲಿ ಏನು ಮಾತನಾಡಿದ್ದಾರೆ ನಮ್ಮ ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಅವರು, ನಿಮ್ಮೆಲ್ಲರ ಜೊತೆಗೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಅವರ ಹೇಳಿಕೆಯನ್ನು ನಿಮ್ಮ ಪರವಾಗಿ ಉಗ್ರವಾಗಿ ಖಂಡಿಸ್ತೇನೆ. ಜೊತೆಗೆ ಇವತ್ತು ಏನು ಪೆಹಲ್ಗಾಂವ್ದಲ್ಲಿ ಒಂದು ಹಿಂದೂಗಳ ಹತ್ಯೆ ಅಥವಾ ಉಗ್ರವಾದಿಗಳು ಮಾಡಿದ್ದಾರೆ, ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಉಗ್ರವಾದಿಗಳು ಪಾಕಿಸ್ತಾನದಲ್ಲಿ ಪೆಹಲ್ಗಾಂವ್ದಲ್ಲಿ ಏನು ಮಾಡಿದ್ದಾರೆ ಅದರ ಪ್ರತಿಯಾಗಿ ನಾವು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ನೀವು ಪಾಕಿಸ್ತಾನದ ವಿರುದ್ಧ ಆಗಲಿ, ಇವತ್ತು ಉಗ್ರಗಾಮಿಗಳ ವಿರುದ್ಧವಾಗಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಈ ವಿಷಯದಲ್ಲಿ ಇಡೀ ದೇಶದ ಸಮಸ್ತ ಎಲ್ಲ ಜಾತಿ ಜನಾಂಗ ಧರ್ಮ ಜನಾಂಗ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನೀವು ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನಾದ್ರೂ ಮಾಡ್ರಿ, ಆದರೂ ಕೂಡ ಯುದ್ಧವನ್ನ ಮಾಡಿ ಈ ಉಗ್ರವಾದತ್ವವನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಕೆಲಸ ನೀವು ಬೇಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಬಿಜಾಪುರ ಜಿಲ್ಲೆ ಇವತ್ತು ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೇವೆ. ಎಲ್ಲರೂ ಕೂಡ ಎಲ್ಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮಧ್ಯೆ ಎಲ್ಲಿಯೂ ಕೂಡ ಯಾರ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಾಗ್ಲಿ, ವ್ಯತ್ಯಾಸಗಳಾಗ್ಲಿ, ತಾರತಮ್ಯವಾಗ್ಲಿ ಎಲ್ಲಿಯೂ ಕೂಡ ಇಲ್ಲ. ಆದ್ರೆ ನೀವು ಕೆಲವು ಜನ ಇಂಥ ಸೌಹಾರ್ದಕ್ಕೆ ನೀವು ಎಳ್ಳ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 200 ವರ್ಷಗಳಿಂದ ಆದಿಸಾಹೇಬರ ಆಡಳಿತದಿಂದ ಇಲ್ಲಿವರೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇಡೀ ದೇಶದಲ್ಲಿ ಯಾವುದಾದ್ರೂ ನಗರದಲ್ಲಿದ್ರೆ ಅದು ಬಿಜಾಪುರ ನಗರದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಇಂಥ ಒಂದು ಸೌಹಾರ್ದತೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕೆಡಿಸಬಾರ್ದು, ಕೆಡಿಸ್ಲಿಕ್ಕೆ ಹೋಗಬಾರ್ದು. ಯಾರೂ ಕೂಡ ಇವತ್ತು ಧರ್ಮದ ಮೇಲೆ, ಧರ್ಮ ಗುರುಗಳ ಮೇಲೆ, ದೇವರುಗಳ ಮೇಲೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನ ನಿಮ್ಮೆಲ್ಲರ ಮುಖಾಂತರ ಮಾಡಿಕೊಂಡು ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನಮ್ಮ ಮುಸ್ಲಿಂ ಸಾಹೇಬರಿಗೆ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.